ಒಟ್ಟಿನಲ್ಲೇ ಬಂಗಾಳ ಸರ್ಕಾರ ಇವತ್ತು ಅಡ್ಕೋತಿಲ್ಲಿ ಸಿಕ್ಕೊಂಡಂಗಾಗ್ಯದ. ಏನು ಮಾಡೋಕ್ಕೆ ತಿಳಿತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಸುಪ್ರೀಂ ಕೋರ್ಟಿನ ಹೊಡೆದ ಸರ್ಕಾರಕ್ಕೆ ಮಾತ್ರ ನಿಶ್ಚಿತವಾಗಿ ಬಿದ್ದೇ ಇರ್ತದೆ. ಅದಕ್ಕಾಗಿ ಈ ನಮ್ಮ ಮಮತಾ ಬ್ಯಾನರ್ಜಿ ಅವರು ಒಂದು ಹೊಸ ನೀತಿಯನ್ನು ತರ್ಕೊಳ್ಬೋದೇನೋ, ಮತ್ತೇನೋ ಮಾಡ್ಬೋದೇನೋ. ಯಾಕಂದ್ರೆ ಪಶ್ಚಿಮ ಬಂಗಾಳ ಒಂದು ಗೆದ್ದರೆ ಇವತ್ತು ಮೋದಿ ಅವ್ರನ್ನ ಹಿಡಿಯೋರು ಯಾರಿಲ್ಲ ಅನ್ನೋದಷ್ಟು ಗೊತ್ತದ. ಆದರೆ ಅದು ಸೋಲಿಸೋದು ಸುಲಭ ಇಲ್ಲ. ಒಂದೇ ದಿನದ ಹೋರಾಟ ನಮ್ಮ ಮಮತಾ ಬ್ಯಾನರ್ಜಿ ಅವ್ರದ್ದಲ್ಲ, ಹಲವು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಹಿಂದೆ ಈ ಕಮ್ಯುನಿಸ್ಟ್ ಸೋಲಿಸೋರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ಇವತ್ತು ಅದನ್ನು ಯಾವ ರೀತಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಚಿಂತನೆಯಲ್ಲೂ ಅವರಿದ್ದಾರೆ. ಅದೇನೂ ಇರಲಿ, ಬಂಗಾಳಕ್ಕೆ ಮಾತ್ರ ನಮ್ಮ ಬಂಗಾಳ ಸರ್ಕಾರಕ್ಕೆ, ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ತಪ್ಪರಾಕಿ ಹಾಕಿದ್ದು ಸುಳ್ಳಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈ ಘಟನೆಗೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಕಾರಣ ಅನ್ನೋದು ಸುಪ್ರೀಂ ಕೋರ್ಟ್ನ ವಾದ ಅಥವಾ ಅವ್ರಿಗೆ ಅನಿಸಿದ್ದು. ಆದರೆ ನಿಜವಾಗಿಯೂ ನನ್ನ ಕೈಯಲ್ಲಿ ಏನೂ ಇಲ್ಲ. ಕೇಂದ್ರ ಸರ್ಕಾರ ನಡೆಸಬೇಕಾಗಿತ್ತು, ತಪ್ಪು ಅವ್ರದ್ದು ಅಂತ ಇವ್ರು ಹೇಳ್ತಾರೆ, ಒಬ್ಬರೊಬ್ಬರು ಆಗ್ತಾಯಿದ್ದಾರೆ. ಅದೇನೋ ಆಗಲಿ. ಇಲ್ಲ ಏನಿದಪ್ಪ ಅಂತಂದ್ರೆ ಈ ಪೀಠ ಇದ್ದಿದ್ದು ಸರಿಯಾದ ಡಿಸಿಷನ್ ತೊಗೊಳೋದಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಅನಿಸೋದು ಹಂಗಲ್ಲ. ಆ ದಿಶೆಯಲ್ಲಿ ಮಮತಾ ಅವ್ರು ಇನ್ನಷ್ಟು ಕ್ಲಿಯರೆನ್ಸ್ ಕೊಟ್ಟರೆ ಭಾಳ ಯೋಗ್ಯ ಆಗ್ತದೆ ಅಂತ ಹೇಳ್ತಾ, ಏನೋ ಆಗಲಿ, ಯಾರೇ ಸೋಲಿ ಯಾರೋ ಗೆಲ್ಲಿ ಈ ನಡೆಯುವನ ಚರ್ಚೆಗಳು. ಯಾಕಂದ್ರೆ 60 ಲಕ್ಷ ಸಣ್ಣದಲ್ಲ, ಅಷ್ಟು ಜನ ಇಲ್ಲಪ್ಪ ಅಂತಂದಾಗ ಸಹಜವಾಗಿ ಅಷ್ಟೆಲ್ಲ ಬಹುಮತ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನೋದು ಅನ್ನಿಸ್ತಾ ಇದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಸಿದ ಸತ್ಯ ಕೈಗಳಲ್ಲಿ ವಂದನೆಗಳು.